ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಮನೆಯಲ್ಲಿ ಶುಭ ಕಾರ್ಯ ಆಗತ್ತೆ, ನೆಮ್ಮದಿಯ ವಾತಾವರಣ ಇರುತ್ತೆ. ಹಣಕಾಸಿನ ವ್ಯವಹಾರವನ್ನ ಎಚ್ಚರಿಕೆಯಿಂದ ನಿರ್ವಹಿಸಿ. ಇನ್ನು ಮನೆಗೆ ಧನಲಕ್ಷ್ಮಿಯ ಆಗಮನವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಹರಿಸೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಇವತ್ತು ದೂರದ ಬಂಧುಗಳಿಂದ ಅನವಶ್ಯಕವಾಗಿ ಆರೋಪಗಳು ಕಂಡು ಬರುವ ಸಂದರ್ಭವಿದ್ದು, ಈ ದಿನ ನಿಮ್ಮ ಅತಿ ಉತ್ಸಾಹಕ್ಕೆ ಭಂಗ ಬರುವ ಸಾಧ್ಯತೆ ಇದೆ. ಆದಷ್ಟು ಈ ದಿನ ಮೌನವ್ರತ ಧರಿಸೋದು ಒಳ್ಳೆಯದು. ಮಿಥುನ ರಾಶಿಯವರಿಗೆ ಇವತ್ತು ಕೋರ್ಟ್ ಕಚೇರಿಯ ಕೆಲಸಗಳು ತ್ವರಿತಗತಿಯಲ್ಲಿ ಆಗುತ್ತೆ. ಸಹೋದರ ಭಿನ್ನಾಭಿಪ್ರಾಯ ಕಳೆದಲ್ಲಿ ವ್ಯವಹಾರದಲ್ಲಿ ಉತ್ತಮ ಸಹಕಾರ ದೊರೆಯುತ್ತೆ. ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ದೊರೆಯೋದಂತೂ ಖಂಡಿತ. ಕಟಕ ರಾಶಿಯವರಿಗೆ ಇವತ್ತು ದೈವದ ಬಲ ಇರೋವರೆಗೆ ಜಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ದಿನ ಗುರುವಿನ ಸ್ತೋತ್ರ ಪಠಿಸಿ ಒಳ್ಳೇದಾಗತ್ತೆ. ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಬಂಧು ಮಿತ್ರರು ಸಕಾಲದಲ್ಲಿ ನೆರವನ್ನ ಕೊಡ್ತಾರೆ. ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಮೂಗಿನ ನೇರಕ್ಕೆ ತೀರ್ಮಾನ ಕೈಗೊಳ್ಳೋದನ್ನ ಬಿಟ್ಟಲ್ಲಿ ಒಳಿತಾಗತ್ತೆ. ಇಲ್ಲದೆ ಇದ್ದಲ್ಲಿ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯ ಹೆಚ್ಚಾಗಿ ನಿಮ್ಮ ಸ್ನೇಹ ಸೇತುವೆಗೆ ಭಂಗ ಉಂಟಾಗತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಅಷ್ಟೇನು ಆಶಾದಾಯಕವಾಗಿರೋದಿಲ್ಲ. ಇವತ್ತು ಕನ್ಯಾ ರಾಶಿಯವರಿಗೆ ಇವತ್ತು ಬದುಕು ಯಾಂತ್ರಿಕವಾಗಿರೋದ್ರಿಂದ ಮನಸ್ಸಿಗೆ ಬೇಸರ ಮೂಡಿಸುತ್ತೆ. ನೀವು ನಿಮ್ಮ ಮನಸ್ಸನ್ನ ಸುಸ್ಥಿತಿಗೆ ತರಲು ಪ್ರವಾಸ ಮಾಡೋದು ಒಳ್ಳೆಯದು. ಇಲ್ವಾ ನಿಮ್ಮ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡಿ ಮಾತಾಡಿ ಮನಸ್ಸು ಸ್ವಲ್ಪ ಹಗ್ರ ಅನ್ಸುತ್ತೆ. ತುಲಾ ರಾಶಿಯವರಿಗೆ ಇವತ್ತು ದೂರದ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಹರ್ಷ ಉಂಟಾಗತ್ತೆ. ಮನೆಯ ಮಂದಿಯ ಸಂಗಡ ಉತ್ತಮ ಬಾಂಧವ್ಯ ಏರ್ಪಡುತ್ತೆ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರ ಲೇವಾದೇವಿಯಲ್ಲಿ ನಷ್ಟ ಉಂಟಾಗುವ ಸಂಭವ ಇದೆ. ಆರ್ಥಿಕ ಮುಗ್ಗಟ್ಟು ಉಂಟಾಗುವ ಸಂದರ್ಭ ಇದೆ. ನೂತನ ಕಾರ್ಯಭಾರವನ್ನ ಹಮ್ಮಿಕೊಳ್ಬೇಡಿ. ಇನ್ನು ಸ್ನೇಹಿತರ ನಡುವಿನ ಹಣಕಾಸು ವಿಷಯದಲ್ಲಿ ತಲೆ ಹಾಕಬೇಡಿ, ಅದ್ ನಿಮ್ಗೆ ತೊಂದರೆ ಆಗುತ್ತೆ. ಧನುರಾಶಿಯವರಿಗೆ ಇವತ್ತು ಮಿತ್ರರ ಬಳಗ ಹೆಚ್ಚುವ ಸಾಧ್ಯತೆ ಇದೆ. ಶತ್ರುಗಳು ಸಹ ಪಶ್ಚಾತ್ತಾಪದಿಂದ ಪರಿವರ್ತಿತರಾಗಿ ಮಿತ್ರರಾಗ್ತಾರೆ. ನಿಮ್ಮ ಏಳಿಗೆಯನ್ನ ಕಂಡು ಹರ್ಷಿತರಾಗ್ತಾರೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದ್ದು ನೂತನ ಕಾರ್ಯಗಳನ್ನ ಹಮ್ಮಿಕೊಳ್ಳಬಹುದಾಗಿದೆ. ಮಕರ ರಾಶಿಯವರಿಗೆ ಇವತ್ತು ಅತಿಯಾದ ತಿರುಗಾಟದಿಂದ ದೇಹದ ಆಲಸ್ಯ ಉಂಟಾಗುತ್ತೆ. ಆಸ್ಪತ್ರೆಯ ಖರ್ಚು ಬರುವ ಸಂಭವ ಇದೆ. ಅಲ್ಪ ವಿಶ್ರಾಂತಿ ಪಡೆದು ಕಾರ್ಯಪ್ರವೃತ್ತರಾಗುವುದು ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ವ್ಯವಹರಿಸಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಇವತ್ತು ಶನಿಯ ದಶಮ ಸ್ಥಾನದ ಸಂಚಾರದಿಂದಾಗಿ ಭೋಗ ಭಾಗ್ಯಗಳು ಬರುವ ಸೂಚನೆಗಳು ತೋರುತ್ತವೆ. ಭೋಜನ ಸುಖ, ದೇಹಾರೋಗ್ಯ ಮುಂತಾದ ಶುಭ ಫಲಗಳು ಜರುಗುತ್ತವೆ. ಸ್ನೇಹಿತರು ಬಂಧುಗಳು ನಿಮ್ಗೆ ಸಕಾಲದಲ್ಲಿ ಸಹಾಯವನ್ನ ಮಾಡ್ತಾರೆ. ಮೀನರಾಶಿಯವರಿಗೆ ಇವತ್ತು ನಿಮ್ಮ ಮಾತಿನ ವರಸೆಯಿಂದ ಬಹುದಿನ ಮಿತ್ರರೇ ಅಕಾರಣ ನಿಮ್ಮನ್ನ ವಿರೋಧಿಸ್ತಾರೆ. ಮನೆಯಲ್ಲೂ ಅಶಾಂತಿಯ ವಾತಾವರಣ ಉಂಟಾಗುತ್ತೆ. ಮನೋನಿಯಾಮಕ ರುದ್ರದೇವರನ್ನ ಭಜಿಸಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ದೆ ಪ್ರತಿ ದಿನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತು ಫುಲ್ ಡೇ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.